ತಾರ್ಕಿಕವಾಗಿ ಕೈಗೆಟುಕುವ ವೆಚ್ಚದಲ್ಲಿ ಎರಡನೆಯದು ಭಾರತವನ್ನು ಜಾಗತಿಕ ಬಯೋಫಾರ್ಮ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ಅಭಿವೃದ್ಧಿಪಡಿಸುವುದು. ಇದು ಬಯೋಲಾಜಿಕ್ಸ್ ಮತ್ತು ಮಿಲ್ಲರ್ಗಳ ದೇಶೀಯ ಉತ್ಪಾದನೆಗೆ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸುತ್ತದೆ. ಈ ತಂತ್ರವು ಬಯೋಫಾರ್ಮಾ ಫೋಕಸ್ ನೆಟ್ವರ್ಕ್ ಅನ್ನು ಒಳಗೊಂಡಿರುತ್ತದೆ. ಇದು 3 ಹೊಸ ರಾಷ್ಟ್ರ ಸಂಸ್ಥೆಗಳೊಂದಿಗೆ ಕೆಲಸ ಮಾಡುತ್ತದೆ. ಏಳನೆಯದು ಇರುವವುಗಳು 1,000 ಮಾನ್ಯತೆ ಪಡೆದ ಇಂಡಿಯಾ ಕ್ಲಿನಿಕಲ್ ಟ್ರಯಲ್ಸ್ ಸೈಟ್ಗಳ ನೆಟ್ವರ್ಕ್ ಸಹ ಸೃಷ್ಟಿಯಾಗುತ್ತದೆ. ಜಾಗತಿಕ ಮಾನದಂಡಗಳನ್ನು ಪೂರೈಸಲು ಮತ್ತು ಅನುಮೋದಿಸಲು ಸೆಂಟ್ರಲ್ ಡ್ರಗ್ ಸ್ಟ್ಯಾಂಡರ್ಡ್ ಕಂಟ್ರೋಲ್ ಆರ್ಗನೈಸೇಷನ್ ಅನ್ನು ಬಲಪಡಿಸಲು ನಾವು ಪ್ರಸ್ತಾಪಿಸುತ್ತೇವೆ. ಸಮರ್ಪಿತ ವೈಜ್ಞಾನಿಕ ಪರಿಶೀಲನಾ ಕೇಡರ್ ಮೂಲಕ ಅನುಮೋದನೆಯ ಕಾಲಮಿತಿಗಳು ಮತ್ತು ತಜ್ಞರು. ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ 1.0 ಭಾರತದ ಸೆಮಿಕಂಡಕ್ಟರ್ ಸೆಕ್ಟರ್ ಅನ್ನು ಸಹ ವಿಸ್ತರಿಸಿದೆ. ಸೆಕ್ಟರ್ ಸಾಮರ್ಥ್ಯಗಳು ಇದನ್ನು ಆಧರಿಸಿ ISM 2.0 ಆರಂಭಿಸುತ್ತೇವೆ. ಉಪಕರಣ ಸಾಮಗ್ರಿ ಉತ್ಪಾದನೆ, ಫುಲ್ ಸ್ಟಾಕ್ ವಿನ್ಯಾಸ, ಭಾರತೀಯ ಸಪ್ಲೈ ಚೈನ್ಸ್, ಉದ್ಯಮ ನೇತೃತ್ವದ ಸಂಶೋಧನೆ ಮತ್ತು ತರಬೇತಿ ಕೇಂದ್ರಗಳ ಮೇಲೆ ಸಹ ಗಮನ ಹರಿಸುತ್ತೇವೆ. ತಂತ್ರಜ್ಞಾನ ಮತ್ತು ಕೌಶಲ್ಯ ಅಭಿವೃದ್ಧಿಗೆ ಕಾರ್ಮಿಕ ಏಪ್ರಿಲ್ 2025ರಲ್ಲಿ 22,919 ಕೋಟಿ ವೆಚ್ಚದೊಂದಿಗೆ ಪ್ರಾರಂಭವಾದ ಎಲೆಕ್ಟ್ರಾನಿಕ್ಸ್ ಘಟಕಗಳ ಉತ್ಪಾದನಾ ಯೋಜನೆ. ಇದು ಈಗಾಗಲೇ ಗುರಿಗಳ 2ರಷ್ಟು ಇನ್ವೆಸ್ಟ್ಮೆಂಟ್ ಕಮಿಟ್ಮೆಂಟ್ಗಳನ್ನು ಹೊಂದಿದೆ. ಬಂಡವಾಳೀಕರಣಕ್ಕಾಗಿ ಔಟ್ಲೇ ಅನ್ನು 40,000 ಕೋಟಿ ಹೆಚ್ಚಿಸಲು ನಾವು ಪ್ರಸ್ತಾಪಿಸುತ್ತೇವೆ. ಈ ವೇಗದಲ್ಲಿ ಪರ್ಮನೆಂಟ್ ಮೇಡ್ ಮ್ಯಾಗ್ನೆಟ್ಗಳಿರುವ ರೇರ್ ಅರ್ತ್ ಯೋಜನೆಯನ್ನು ನವೆಂಬರ್ 25ರಂದು ಪ್ರಾರಂಭಿಸಲಾಯಿತು. ರೇರ್ ಅರ್ತ್ ಕಾರಿಡಾರ್ಗಳು ಗಣಿಗಾರಿಕೆ, ಸಂಸ್ಕರಣೆ, ಸಂಶೋಧನೆ, ಹ್ಯಾಂಡ್ ಮ್ಯಾನುಫ್ಯಾಕ್ಚರಿಂಗ್, ದೇಶೀಯ ರಾಸಾಯನಿಕ ಉತ್ಪಾದನೆಯನ್ನು ಹೆಚ್ಚಿಸಲು ಮತ್ತು ಆಮದು ಅವಲಂಬನೆಯನ್ನು ಕಡಿಮೆ ಮಾಡಲು, ರಾಜ್ಯಗಳಿಗೆ ಸ್ಥಾಪಿಸಲು ಬೆಂಬಲ ನೀಡಲು ನಾವು ಒಂದು ಯೋಜನೆಯನ್ನು ಪ್ರಾರಂಭಿಸುತ್ತೇವೆ. ನಮ್ಮಲ್ಲಿ ಬಲವಾದ ಇದು ನಿರ್ಣಾಯಕವಾಗಿದೆ. ಸೆಕ್ಟರ್ಗಳಲ್ಲಿ ಉತ್ಪಾದಕತೆ ಮತ್ತು ಗುಣಮಟ್ಟದ ಸಾಮರ್ಥ್ಯ ನಿರ್ಮಿಸಲು ನಾನು ಭಾವಿಸುತ್ತೇನೆ. 2 ಸ್ಥಳಗಳಲ್ಲಿ ಡಿಜಿಟಲ್ ಸಕ್ರಿಯಗೊಳಿಸಲಾದ ಮತ್ತು ಸ್ಥಳೀಯವಾಗಿ ವಿನ್ಯಾಸಗೊಳಿಸಿದ ಸ್ವಯಂಚಾಲಿತ ಸೇವಾ ಬ್ಯೂರೋಗಳು, ಪರೀಕ್ಷೆ ಮತ್ತು ಉತ್ಪಾದನೆ, ದೊಡ್ಡ ಪ್ರಮಾಣದಲ್ಲಿ ಅತಿ ನಿಖರ ಕಾಂಪೋನೆಂಟ್ಗಳನ್ನು ಕಡಿಮೆ ವೆಚ್ಚದಲ್ಲಿ. ಎರಡನೆಯದಾಗಿ ದೇಶೀಯ ಉತ್ಪಾದನೆಯನ್ನು ಬಲಪಡಿಸಲು ನಿರ್ಮಾಣ ಮತ್ತು ಮೂಲಸೌಕರ್ಯ ಉಪಕರಣಗಳ ಸುಧಾರಣೆಗಾಗಿ ಒಂದು ಯೋಜನೆಯನ್ನು ಪರಿಚಯಿಸಲಾಗುವುದು. ಹೆಚ್ಚು ಮೌಲ್ಯದ ಮತ್ತು ಗಮನವಿರಲಿ ತಾಂತ್ರಿಕವಾಗಿ ಮುಂದುವರಿದ CI. ಇದು ಬಹುಮಹಡಿ ಅಪಾರ್ಟ್ಮೆಂಟ್ಗಳಲ್ಲಿ ವಾಸಿಸುವವರಿಂದ ಅಗ್ನಿಶಾಮಕ ಉಪಕರಣಗಳಲ್ಲಿ, ಮಲ್ಟಿಪ್ಲೆಕ್ಸ್ಗಳಲ್ಲಿ, ದೊಡ್ಡದಾಗಿರಲಿ ಅಥವಾ ಚಿಕ್ಕದಾಗಿರಲಿ, ಮತ್ತು ಸುರಂಗ ಕೊರೆಯುವ ಉಪಕರಣಗಳಲ್ಲಿ, ಮೆಟ್ರೋ ಮತ್ತು ಎತ್ತರದ ರಸ್ತೆಗಳ ನಿರ್ಮಾಣಕ್ಕಾಗಿ ಕಂಟೈನರ್ ಉತ್ಪಾದನೆ ಮೇಲೆ ಗಮನ ಹರಿಸಲಾಗುತ್ತದೆ. ಜಾಗತಿಕವಾಗಿ ಸ್ಪರ್ಧಾತ್ಮಕ ಕಂಟೈನರ್ ಉತ್ಪಾದನಾ ಪರಿಸರ ವ್ಯವಸ್ಥೆಯನ್ನು ಸೃಷ್ಟಿಸಲು ಕಾರ್ಮಿಕ ತೀವ್ರ ಜವಳಿ ಸೆಕ್ಟರ್ಗಾಗಿ 5 ವರ್ಷಗಳ ಅವಧಿಗೆ 10,000 ಕೋಟಿ ರೂಪಾಯಿಗಳ ಬಜೆಟ್ ಹಂಚಿಕೆಯೊಂದಿಗೆ ನಾನು ಒಂದು ಸಮಗ್ರ ಕಾರ್ಯಕ್ರಮವನ್ನು ಪ್ರಸ್ತಾಪಿಸುತ್ತೇನೆ. 5 ಉಪ ವಿಭಾಗಗಳೊಂದಿಗೆ. ರಾಷ್ಟ್ರೀಯ ಫೈಬರ್ ಯೋಜನೆ, ರೇಷ್ಮೆ, ಉಣ್ಣೆ ಮತ್ತು ಸೆಣಬಿನಂತಹವು ಮಾನವ ನಿರ್ಮಿತ ಫೈಬರ್ಗಳು ಮತ್ತು ಹೊಸ ಯುಗದ ಫೈಬರ್ಗಳು, ಜವಳಿ ವಿಸ್ತರಣೆ ಮತ್ತು ಉದ್ಯೋಗ ಯೋಜನೆ, ಸಾಂಪ್ರದಾಯಿಕ ಕ್ಲಸ್ಟರ್ಗಳನ್ನು ಆಧುನೀಕರಿಸಲು ರಾಷ್ಟ್ರೀಯ ಕೈಮಗ್ಗ ಮತ್ತು ಕರಕುಶಲ ಕಾರ್ಯಕ್ರಮವನ್ನು ಅಸ್ತಿತ್ವದಲ್ಲಿರುವ ಯೋಜನೆಗಳೊಂದಿಗೆ ಸಂಯೋಜಿಸಿ ಬಲಪಡಿಸಲು ಮತ್ತು ಉದ್ದೇಶಿತ ಬೆಂಬಲ ಖಚಿತಪಡಿಸಿ ನೇಕಾರರು ಮತ್ತು ಕುಶಲಕರ್ಮಿಗಳಿಗಾಗಿ ಎಕೋ ಉಪಕ್ರಮವನ್ನು ಜಾಗತಿಕವಾಗಿ
ಸ್ಪರ್ಧಾತ್ಮಕ ಮತ್ತು ಸುಸ್ಥಿರ ಜವಳಿ ಹಾಗೂ ಉಡುಪುಗಳನ್ನು ಉತ್ತೇಜಿಸಲು ಸಮರ್ಥ್ 2.0 ಅನ್ನು ಆಧುನೀಕರಿಸಲು ಟೇಕರ್ ಇಂಡಸ್ಟ್ರಿ ಮತ್ತು ಅಕಾಡೆಮಿಕ್ ಸಂಸ್ಥೆಗಳೊಂದಿಗೆ ಇದಲ್ಲದೆ ಒಂದು ಮೆಗಾ ಸ್ಥಾಪಿಸಲು ಪ್ರಸ್ತಾಪಿಸುತ್ತೇನೆ. ಸವಾಲಿನ ರೀತಿಯಲ್ಲಿ ಅವರು ತಂತ್ರಜ್ಞಾನಕ್ಕೆ ಮೌಲ್ಯವರ್ಧನೆ ತರುವತ್ತಲೂ ಟೆಕ್ನಿಕಲ್ ಟೆಕ್ಸ್ಟೈಲ್ಸ್ ನತ್ತಲೂ ಗಮನ ಹರಿಸಬಹುದು. ಸ್ವರಾಜ್ ಇನಿಷಿಯೇಟಿವ್ ಅನ್ನು ಪ್ರಾರಂಭಿಸಲು ಪ್ರಸ್ತಾಪಿಸುತ್ತೇನೆ. ಖಾದಿ, ಕೈಮಗ್ಗ ಮತ್ತು ಕರಕುಶಲ ವಸ್ತುಗಳನ್ನು ಬಲಪಡಿಸಲು ಇದು ಜಾಗತಿಕ ಮಾರುಕಟ್ಟೆ ಸಂಪರ್ಕಕ್ಕೆ ಸಹಾಯ ಮಾಡುತ್ತದೆ ಮತ್ತು ಬ್ರ್ಯಾಂಡಿಂಗ್ ಇದು ತರಬೇತಿ, ಕೌಶಲ್ಯ, ಪ್ರಕ್ರಿಯೆ ಗುಣಮಟ್ಟ ಮತ್ತು ಉತ್ಪಾದನೆಯನ್ನು ಸುಗಮಗೊಳಿಸುತ್ತದೆ ಮತ್ತು ಬೆಂಬಲಿಸುತ್ತದೆ. ಗ್ರಾಮೀಣ ಕೈಗಾರಿಕೆಗಳು ಒಂದು ಜಿಲ್ಲೆ ಒಂದು ಉತ್ಪನ್ನ OP ಉಪಕ್ರಮ ಮತ್ತು ನಮ್ಮ ಗ್ರಾಮೀಣ ಯುವಕರು. ಭಾರತವು ಉತ್ತಮ ಗುಣಮಟ್ಟ ಕೈಗೆಟುಕುವ ಕ್ರೀಡಾ ಸಾಮಗ್ರಿಗಳ ಅತಿಜಾಗ ಕೇಂದ್ರವಾಗಿ ಹೊರಹೊಮ್ಮುವ ಸಾಮರ್ಥ್ಯವನ್ನು ಹೊಂದಿದೆ. ಇದಕ್ಕಾಗಿ ನಾನು ಒಂದು ವಿಶೇಷ ಉಪಕ್ರಮವನ್ನು ಪ್ರಸ್ತಾಪಿಸುತ್ತೇನೆ. ಕ್ರೀಡಾ ಸಾಮಗ್ರಿಗಳಿಗಾಗಿ ಇದು ಉತ್ಪಾದನೆ, ಸಂಶೋಧನೆ ಮತ್ತು ಉಪಕರಣ ವಿನ್ಯಾಸದಲ್ಲಿ ನಾವೀನ್ಯತೆಯನ್ನು ಉತ್ತೇಜಿಸುತ್ತದೆ. ಮಟೀರಿಯಲ್ ಸೈನ್ಸಸ್ ಜೊತೆಗೆ ಪಾರಂಪರಿಕ ಕೈಗಾರಿಕಾ ಬೆಳೆಗಳ ಪುನರುಜ್ಜೀವನಕ್ಕಾಗಿ 200 ಪಾರಂಪರಿಕ ಕೈಗಾರಿಕಾ ಕ್ಲಸ್ಟರ್ಗಳನ್ನು ಪುನರುಜ್ಜೀವನಗೊಳಿಸಲು ಒಂದು ಯೋಜನೆಯನ್ನು ಪರಿಚಯಿಸಲು ನಾನು ಪ್ರಸ್ತಾಪಿಸುತ್ತೇನೆ. ಅವರ ವೆಚ್ಚದ ಸ್ಪರ್ಧಾತ್ಮಕತೆ ಮತ್ತು ದಕ್ಷತೆಯನ್ನು ಸುಧಾರಿಸಲು ಮೂಲಸೌಕರ್ಯ ಮತ್ತು ತಂತ್ರಜ್ಞಾನದ ಮೂಲಕ ಈಗ ಉನ್ನತೀಕರಣ ಚಾಂಪಿಯನ್ಗಳನ್ನು ಸೃಷ್ಟಿಸುವುದು, ಚಾಂಪಿಯನ್ SNEಗಳನ್ನು ಮತ್ತು ಸೂಕ್ಷ್ಮ ಉದ್ಯಮಗಳನ್ನು ಬೆಂಬಲಿಸುವುದು. ಇಕ್ವಿಟಿ ಬೆಂಬಲ, ನಾನು ಒಂದು ಸಮರ್ಪಿತವನ್ನು ಪರಿಚಯಿಸಲು ಪ್ರಸ್ತಾಪಿಸುತ್ತೇನೆ. ಜೇಸನ್ ವಿತ್ ಟೆಕ್ಸ್ಟ್ ಫೀಲ್ಡ್ ಆಯ್ದ ಮಾನದಂಡಗಳ ಮೇಲಿನ ಉದ್ಯಮಗಳಿಗಾಗಿ ನಾನು ಆತ್ಮನಿರ್ಭರ ಭಾರತ ಫಂಡ್ ಅನ್ನು ಹೆಚ್ಚಿಸಲು ಸಹ ಪ್ರಸ್ತಾಪಿಸುತ್ತೇನೆ. 2021ರಲ್ಲಿ 2,000 ಕೋಟಿ ರೂಪಾಯಿಗಳೊಂದಿಗೆ ಸ್ಥಾಪಿಸಲಾಯಿತು. ಸೂಕ್ಷ್ಮ ಉದ್ಯಮಗಳಿಗೆ ಬೆಂಬಲವನ್ನು ಮುಂದುವರಿಸಲು ಮತ್ತು ರಿಸ್ಕ್ ಕ್ಯಾಪಿಟಲ್ಗೆ ಅವರ ಪ್ರವೇಶವನ್ನು ಕಾಯ್ದುಕೊಳ್ಳಲು ನಾನು 4 ಕ್ರಮಗಳನ್ನು ಪ್ರಸ್ತಾಪಿಸುತ್ತೇನೆ. ಎಲ್ಲಾ ವಹಿವಾಟುಗಳ ಇತ್ಯಧಿಕೆಯಾಗಿ ಟ್ರೇಡ್ಸ್ ಅನ್ನು ಕಡ್ಡಾಯಗೊಳಿಸುವುದು, CPSEಗಳು MSNEಗಳಿಂದ ಮಾಡುವ ಎಲ್ಲಾ ಖರೀದಿಗಳು ಇತರ ಕಾರ್ಪೊರೇಟ್ಗಳಿಗೆ ಒಂದು ಮಾನದಂಡವಾಗಿವೆ. ಎರಡನೇ, ಇನ್ವಾಯ್ಸ್ ಡಿಸ್ಕೌಂಟಿಂಗ್ ಗಾಗಿ CG MSE ಮೂಲಕ ಕ್ರೆಡಿಟ್ ಗ್ಯಾರಂಟಿ ಬೆಂಬಲ ವ್ಯವಸ್ಥೆಯನ್ನು ಪರಿಚಯಿಸುವುದು.